ನೋಡಿರಿ ಸುದೀಪ್ ಸರ 6 ಕೋಟಿ ಜನ ನಿಮ್ಮನ್ನ ನಂಬಿರೋದು ಹನುಮಂತನ ಮಟ್ಟಕ್ಕೆ. ಯಾಕಂದರೆ ನಿಮ್ಮ ನಂಬಿ ಅವನ್ನ ನೀವು ಅದನ್ನ ಕಾರಣಕ್ಕೋಸ್ಕರ ಅವ್ನು ಕಳಿಸಿರೋದು ರೀ ನಾವು. ಸುದೀಪ್ ಸರ ನೀವು ಇಡೀ ಕರ್ನಾಟಕಕ್ಕೆ ಹೆಬ್ಬುಲಿ ಆಗಿರಿ. ಆದ್ರೆ ಹನುಮಂತ ಆ ಬಿಗ್ ಬಾಸ್ ಹುಲಿ ಆಗ್ಬೇಕನ್ನೋದು ನಮ್ಮ ಆಸೆ ರೀ ಸರ. ಆಂಜನೇಯ ಬೆಟ್ಟ ಎತ್ತಿರದಟ್ಟು ಸತ್ಯನೋ ಈ ಬಿಗ್ ಬಾಸ್ ಹನುಮಂತ ಬಿಗ್ ಬಾಸ್ ವಿನ್ನರ್ ಆಗಿ ಕಪ್ ಮ್ಯಾಲೆ ಎತ್ತದ ಸತ್ಯನ ನೋಡ್ರಿ ಸರ್. ನಾ ಹೇಳ್ತಿರೋದು ಅಲ್ರಿ, ಇದು 6 ಕೋಟಿ ಜನ ಹೇಳಕತ್ತಿರೋದು. ಸುದೀಪ್ ಸರ ನೋಡ್ರಿ, ನೀವು ಒಮ್ಮೆಟ್ಟು ಗೋಡ್ ಸುರೇಶಿಗೆ ಹೇಳಿದ್ರಿ, ಏನಂತ ಹೇಳಿದ್ರಿ, ಹನುಮಂತಗ ಬಂಗಾರ ಹಾಕಂತ ಹೇಳಿದ್ರಿ. ಅವ್ರು ಗೋಡ್ ಸುರೇಶ್ ಅವರು ಹನುಮಂತಗ ಒಂದು ಚೇಂದೇಳಿ ಹಾಕಿದ್ರಿ. ಆದ್ರೆ ಅವ ಅದನ್ನು ಬೇಡ ಅಂದ್ರೆ ಹೊರ್ತು ನನಗೆ ಬೇಕಂತಂದು ಅವ ಸುಮ್ಮರಿಲ್ರಿ. ಯಾಕೆ ಹೇಳ್ರಿ, ನಾ ದುಡ್ದದ್ದ ನನಗಿರಲ್ಲ, ಮತ್ತೊಬ್ರು ನಾ ಏನು ಮಾಡಲಿ. ಇದು ಒಂದು ಹೇಳ್ತಂಗೆ ಕೇಳಿ ಸರ, ಬುಟ್ಟಿ ಬಂಗಾರ ಕೊಟ್ರು ಮನುಷ್ಯ ಸಾಕು ಅನ್ಸಲ್ರಿ, ಬಟ್ ಬಂಡರ ಹಚ್ಚಿ ನೋಡು ಸಾಕಪ್ಪ ನಾನು ಹಣೆ ತುಂಬೋಯ್ತಂತ. ಹೊರ್ತು ಬುಟ್ಟಿ ಬಂಗಾರ ಕೊಟ್ರೆ ಏಟು ಕೊಟ್ರು ನನಗೆ ಇನ್ನೂ ಬೇಕು ಅನ್ನತೈತು ಜೀವ, ಹೊರ್ತು ಸಾಕಂತ ಎಂದು ಅನ್ನೋದಿಲ್ಲ. ಅದ ಬಂಡರ ಹಚ್ಕೊಂಡು ಬಾಳೆದಾಗ ಅದು ಬಂಗಾರ ಹಾಕತ್ತೆ ಹೊರ್ತು ಅದ. ಈಗ ನೀನು ಎಲ್ಲೇ ಹೋಗು, ಒಂದು ಬಂಗಾರ ಮೈ ಮೇಲೆ ಬಂಗಾರ ಹಾಕ್ಯಂದು ಹೋಗು, ಅವ್ರ ಬೆನ್ನಿಂದ ಸಾವು ಇರ್ತೈತೆ ಹೊರ್ತು ಅವ್ರಿಗೆ ಸುಖ ನೆಮ್ಮದಿ ಇರೋದಿಲ್ಲ. ಅದ ಬಂಡರ ಹಚ್ಕೊಂಡು ಹೋಗು, ಅವ್ರ ಸಾವು ಅವ್ರು ಬಿಟ್ಟು ಓಡಿ ಹೋಗತ್ತೆ ಹೊರ್ತು ಅವ್ರ ಹಿಂದೆ ಬರೋದಿಲ್ಲ. ಇದನ್ನ ಹೇಳಕ್ಕೆ ಇಷ್ಟಪಡ್ತೇನೆ ರೀ ಸರ್. ನಾನು ಅಂತ ಆಸೆ ಪಡೋನಾಗಿದ್ರೆ ಅವನ ಹನುಮಂತನ ಅಂದಲ್ರಿ, ಹೊಳಗೆಲ್ಲ ತೋರಿಸಿದ್ವಿ, ಹೊರಗೆಲ್ಲ ಹಾಕಂತ ಹೇಳ್ತಿದ್ವಿ, ಮನುಷ್ಯನಾಗ ಏಟು ಕೊರಗಾಕತ್ತಾನೆ ನಂದು ಅಂಥ ವ್ಯಕ್ತಿ ಅಲ್ರಿ ಅವ ಹನುಮಂತ. ಭಾರಿ ಮುದ್ದವಾದ ಮನುಷ್ಯ ರೀ. ಹಂಗಾಗಿದ್ರೆ ಅದನ್ನ ಯಾಕೆ ಬಿಡ್ತಿದ್ರಿ ಅವ, ಇರ್ಲಿ ನಡಿ ಇದ ಮತ್ತೊಂದು ಅಂತದ್ರಿ. ಅಂಥ ವ್ಯಕ್ತಿ ಅಲ್ರಿ ಅವ, ಭಾರಿ ಒಳ್ಳೆ ಮನುಷ್ಯ ರೀ. ಕೈ ಮುಗಿದು ಕೇಳ್ತಾನೆ ರೀ, ಅವನ ಬಗ್ಗೆ ಯಾರು ಏನು ಕೆಟ್ಟದ್ದು ಬಗ್ಸಕ್ಕೆ ಹೋಗ್ಬೇಡ್ರಿ.